ಮೂಡಾ ಹಗರಣದ ಕಾನೂನು ಹೋರಾಟದಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿಎಂ ಸಿದ್ದರಾಮಯ್ಯನವರಿಗೆ ರಿಲೀಫ್ ಸಿಗ್ತಾ ಇದೆ. ಇವತ್ತು ಕೂಡ ಅದೇ ರಿಲೀಫ್ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ. ಅದರ ಜೊತೆಗೇನೆ ಸ್ನೇಹಮಯಿ ಕೃಷ್ಣ ದೂರುದಾರ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಮೂಡಾ ಬ್ರಹ್ಮಾಂಡ ಭ್ರಷ್ಟಾಚಾರದ ಕೇಸ್ನಲ್ಲಿ ಸಿಎಂಗೆ ಇವತ್ತು ಬಿಗ್ ಡೇ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಮಹತ್ವದ ಆದೇಶ ಬರುತ್ತೆ. ಪಬ್ಲಿಕ್ ಟಿವಿಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಪ್ರತಿಕ್ರಿಯೆ ಕೊಟ್ಟಿರುವಂಥದ್ದು. ಯಾವಾಗ ಬಿ ರಿಪೋರ್ಟ್ ಸಲ್ಲಿಕೆ ಆಯಿತೋ ಅದಾದಮೇಲೆ ಇದನ್ನು ನಾನು ಪ್ರಶ್ನೆ ಮಾಡಿ ಮೇಲ್ಮನವಿ ಸಲ್ಲಿಸಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ಸ್ನೇಹಮಯಿ ಕೃಷ್ಣ ಹೇಳಿದರು. ಅದಾದಮೇಲೆ ವಿಭಾಗೀಯ ಪೀಠಕ್ಕೂ ಕೂಡ ಹೋಗಿದ್ದಾರೆ. ಈಗ ಬಿ ರಿಪೋರ್ಟ್ ಸಲ್ಲಿಕೆಯನ್ನು ಪ್ರಶ್ನೆ ಮಾಡಿ ಅವರು ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಇವತ್ತು ಬಿಗ್ ಡೇ. ಮೂಡಾ ಕೇಸ್ನಲ್ಲಿ ಲೋಕಾಯುಕ್ತದವರು ಅವರಿಗೆ ಕ್ಲೀನ್ ಚೀಟ್ ಕೊಟ್ಟಿದ್ದರೂ ಕೂಡ ಮತ್ತೊಂದು ಬಿಗ್ ಡೇ ಸಿದ್ದರಾಮಯ್ಯನವರ ಪಾಲಿಗೆ. ಯಾಕೆಂದರೆ ಲೋಕಾಯುಕ್ತದವರು ಕೊಟ್ಟಿರುವಂತಹ ರಿಪೋರ್ಟ್ ಸರಿ ಇಲ್ಲ, ಅದನ್ನು ಒಪ್ಕೋಬೇಡಿ ಅನ್ನುವಂತಹ ಒಂದು ತಕರಾರನ್ನು ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದರು. ಅದಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ನ ಒಪ್ಕೋಬೇಕು, ತಿರಸ್ಕರಿಸಬೇಕು ಅನ್ನುವಂಥದ್ದರ ತೀರ್ಪನ್ನು ಇವತ್ತು ಮಾನ್ಯ ಜನಪ್ರತಿನಿಧಿ ನ್ಯಾಯಾಲಯ ಹೊರಡಿಸ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರ ಪಾಲಿಗೆ ಬಿಗ್ ಡೇ. ಇದರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ದೂರುದಾರರಾಗಿರುವಂಥ ಸ್ನೇಹಮಯಿ ಕೃಷ್ಣ ಅವರಿಗೆ ನಮ್ಮ ಜೊತೆಲಿದ್ದಾರೆ. ಸರ್, ಪ್ರಮುಖವಾಗಿ ಲೋಕಾಯುಕ್ತ ರಿಪೋರ್ಟೇ ತಿರಸ್ಕರಿಸಬೇಕು ಅನ್ನುವಂಥದ್ದು ತಮ್ಮ ತಕರಾರು. ಇವತ್ತು ಅದಕ್ಕೆ ಸಂಬಂಧಪಟ್ಟಂಥ ಆರ್ಡರ್ ಹೊರಗಡೆ ಬರುತ್ತಾ? ಸರ್, ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ನಡೆಸಿದ ಸಂದರ್ಭದಲ್ಲಿ ನನ್ನ ಆರೋಪಕ್ಕೆ ಪೂರಕವಾಗಿ ಸಾಕಷ್ಟು ಸಾಕ್ಷ್ಯಗಳು ದೊರೆತಿರೋದು ಕೂಡ ಸಾಕ್ಷ್ಯಗಳ ಕೊರತೆ ಅನ್ನೋ ಹಿನ್ನೆಲೆಯಲ್ಲಿ ಸುಳ್ಳು ಅಂತಿಮ ವರದಿ ಸಲ್ಲಿಸಿರೋದನ್ನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿದ್ದೀನಿ. ಯಾಕೆ ನನ್ನ ದಾಖಲಾತಿಗಳಲ್ಲ, ಏನು ಲೋಕಾಯುಕ್ತರ ದಾಖಲೆ ಸಲ್ಲಿಸಿದರೆ ಆ ದಾಖಲಾತಿಗಳೆಲ್ಲ ಎಷ್ಟರ ಮಟ್ಟಿಗೆ ಆರೋಪ ಸಾಬೀತಾಗುವಂಥ ಅಂಶಗಳಿದೆ ಅನ್ನೋದನ್ನು ಮಾನ್ಯ ನ್ಯಾಯಾಲಯಕ್ಕೆ ವಿವರವಾಗಿ ಗಮನಕ್ಕೆ ತಂದಿದ್ದೀನಿ. ಸೊ ಅವೆಲ್ಲ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಇವತ್ತು ಈ ಲೋಕಾಯುಕ್ತ ವರದಿಯನ್ನು ತಿರಸ್ಕಾರ ಮಾಡಿ ಈ ಆರೋಪಗಳ ವಿರುದ್ಧ ಆರೋಪವನ್ನು ಸಾಬೀತುಪಡಿಸಿ ಅವ್ರು ಶಿಕ್ಷೆ ಕೊಡಿಸುವಂತಹ ಮುಂದಿನ ಕಾನೂನು ಪ್ರಕ್ರಿಯೆಗೆ ನನಗೆ ಒಂದು ಅವಕಾಶ ಮಾಡಿಕೊಡುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಯಾಕಂದರೆ ಈ ಪ್ರಕರಣದಲ್ಲಿ ಈಗ ತಾವೇ ಕೂಡ ವಾದ ಮಾಡಿರೋದು, ಪಾರ್ಟಿ ಇನ್ ಪರ್ಸನ್ ಆಗಿ ವಾದ ಮಾಡಿರೋದು. ತಮಗೆ ಅನ್ನಿಸ್ತಾ ಇದೆ ನಾನು ಕನ್ವಿನ್ಸ್ ಮಾಡಿದ್ದೀನಿ ಈ ರಿಪೋರ್ಟ್ ಸರಿ ಇಲ್ಲ ಅಂತ? ಹೌದು ಸರ್, ಖಂಡಿತವಲ್ಲ. ಯಾಕೆಂದರೆ ಸುದೀರ್ಘವಾಗಿ 3 ದಿನಗಳ ಕಾಲ ವಾದ ಮಂಡನೆ ಮಾಡಿ ಆ ವಿವರವಾಗಿಯೇ ನಾನು ಎಲ್ಲ ದಾಖಲಾತಿಗಳನ್ನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದು ಸೊ ಯಾವ ರೀತಿ ಆರೋಪ ಸಾಬೀತಾಗಿರೋದನ್ನು ಸ್ಪಷ್ಟವಾಗಿ ನಾನು ಗಮನಕ್ಕೆ ತಂದಿದ್ದೀನಿ ಅಂತ ವಿಶ್ವಾಸ ನನಗಿದೆ. ಅಲ್ಲ, ಈಗ ಸರ್ ನಾನು 2 ಚಾನ್ಸ್ ಕೇಳ್ತೀನಿ, ಅದು ಏನಾದರೂ ಆಗಲಿ. ಯಾಕೆಂದರೆ ನ್ಯಾಯಾಲಯದ ಆದೇಶಗಳನ್ನ ನಾವು ಒಂದು ವೇಳೆ ತಿರಸ್ಕಾರ ಆದರೆ, ಅಂದರೆ ನ್ಯಾಯಾಲಯ ಆಯಿತು ನಿಮ್ಗೆ ನೀವು ಹೇಳ್ತಿರೋದು ಕರೆಕ್ಟ್ ಇದೆ, ತಿರಸ್ಕಾರ ಆದರೆ ಮತ್ತೊಂದು ಬಾರಿ ತನಿಖೆನಾ ಅಥವಾ ಹೇಗೆ ಅದು? ಇಲ್ಲ ಸರ್, ತನಿಖೆ ಮಾಡೋ ಅವಶ್ಯಕತೆ ಇಲ್ಲ ಸರ್. ಯಾಕೆಂದರೆ ಆರೋಪಪೂರ್ವಕ ಎಲ್ಲ ಸಾಕ್ಷ್ಯಗಳು ಈಗಾಗಲೇ ತನಿಖೆಯಿಂದ ಲಭ್ಯ ಆಗಿಬಿಟ್ಟಿದೆ. ಹಾಗಾಗಿ ಮತ್ತೆ ಮುಂದುವರೆದ ತನಿಖೆ ಆಗಲಿ ಅಥವಾ ಮರು ತನಿಖೆ ನಡೆಸುವಂಥ ಅವಕಾಶ ಅಲ್ಲ, ಅವಶ್ಯಕತೆ ಇಲ್ಲ. ಹಾಗಾಗಿ ಏನು ಲಭ್ಯ ಇದೆ ದಾಖಲಾತಿಗಳು, ಆ ದಾಖಲಾತಿಗಳ ಆಧಾರದ ಮೇಲೆ ಆರೋಪವನ್ನು ಸಾಬೀತುಪಡಿಸಿ ಆರೋಪಗಳಿಗೆ ಶಿಕ್ಷೆ ಕೊಡಿಸುವಂಥ ಪ್ರಕ್ರಿಯೆ ನಡೆಸುತ್ತೆ. ಅಲ್ಲಿಗೆ ಮತ್ತೆ ಇನ್ನೊಂದು ರೌಂಡ್ ತನಿಖೆ ಥರದ ಇರೋದಿಲ್ಲ ಒಂದು ವೇಳೆ ರದ್ದಾದರೆ? ಇಲ್ಲ ಸರ್, ಒಂದು ವೇಳೆ ಇಲ್ಲ ನಾನು ಈ ರಿಪೋರ್ಟ್ನ ಒಪ್ಕೋತೀನಿ ಅಂತ ಕೋರ್ಟ್ಗೆ ಹೇಳೋದಾದರೆ ಆಗ ಮತ್ತೆ ಬೇರೆ ಸ್ಟೆಪ್ ಏನಿರುತ್ತೆ ಅಂತ? ಅಲ್ಲ, ಮೇಲ್ಮನವಿ ಸಲ್ಲಿಸಬೇಕಾಗುತ್ತೆ. ಮೇಲ್ಮನವಿ ಅಂದರೆ ಬೇರೆ ಕೋರ್ಟ್ಗೆ, ಹೈಕೋರ್ಟ್? ಹೌದು, ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಏನು ಈ ನ್ಯಾಯಾಲಯ ನನ್ನ ಮನವಿನ ತಿರಸ್ಕಾರ ಮಾಡಿ ಅಂತಿಮ ಕಾನೂನು ಹೋರಾಟದಲ್ಲಿ ಅಂತಿಮ ಜಯ ಯಾರಿಗೆ ಅನ್ನುವಂತಹ ಪ್ರಶ್ನೆಗೂ ಕೂಡ ಒಂದು ಹಂತಕ್ಕೆ ಇವತ್ತು ಉತ್ತರ ಸಿಗಬಹುದು. ಸ್ನೇಹಮಯಿ ಕೃಷ್ಣ ಅವರು ತುಂಬ ಹೋಪ್ಸ್ ಇದೆ. ನೋಡೋಣ ಕೋರ್ಟ್ ಇದನ್ನೆಲ್ಲ ಯಾವ ರೀತಿಯಾಗಿ ಅಂಶಗಳನ್ನು ಕನ್ಸಿಡರ್ ಮಾಡುತ್ತೆ ಅಂತ. ಮಧ್ಯಾಹ್ನದ ನಂತರ ತೀರ್ಪು ಬರುತ್ತಂತೆ.